ಜೈಪುರದ ಪ್ರಸಿದ್ಧ ನಹರ್ಗಢ್ ಮತ್ತು ಜೈಗಢ್ ಕೋಟೆಗಳ ಸಮೀಪದ ಬೆಟ್ಟದ ಮೇಲೆ ನೆಲೆಸಿರುವ ಗಢ್ ಗಣೇಶ ದೇವಾಲಯವು ರಾಜಸ್ಥಾನದ ಅತ್ಯಂತ ಪುರಾತನ ಮತ್ತು ಪವಿತ್ರ ತಾಣಗಳಲ್ಲಿ ಒಂದಾಗಿದೆ. ಈ ದೇವಾಲಯವನ್ನು 18ನೇ ಶತಮಾನದಲ್ಲಿ ಜೈಪುರ ನಗರದ ಸ್ಥಾಪಕ ಮಹಾರಾಜ ಸವಾಯಿ ಜೈಸಿಂಗ್ ಅವರು ನಿರ್ಮಿಸಿದರು. ದೇವಾಲಯವನ್ನು ಸಿಟಿ ಪ್ಯಾಲೇಸ್ನ ಚಂದ್ರಮಹಲ್ ಕಿಟಕಿಯಿಂದ ನೋಡುವಂತೆ ವಿನ್ಯಾಸಗೊಳಿಸಲಾಗಿದೆ. ಹಿಂದಿನ ಮಹಾರಾಜರು ಪ್ರತಿದಿನ ಬೆಳಿಗ್ಗೆ ಅರಮನೆಯಿಂದಲೇ ಈ ದೇವಾಲಯದ ಗೋಪುರವನ್ನು ನೋಡಿ ದಿನಚರಿ ಆರಂಭಿಸಲು ಈ ರೀತಿ ಮಾಡಲಾಗಿದೆ. ಈ ದೇವಾಲಯದ ಅತ್ಯಂತ ಪ್ರಮುಖ ವಿಶಿಷ್ಟತೆಯೆಂದರೆ ಇಲ್ಲಿ ಗಣಪತಿಯು ಬಾಲರೂಪದಲ್ಲಿದ್ದಾನೆ. ಸಾಮಾನ್ಯವಾಗಿ ಗಣೇಶನ ವಿಗ್ರಹಗಳಿಗೆ ಸೊಂಡಿಲಿರುತ್ತದೆ, ಆದರೆ ಇಲ್ಲಿ ಸೊಂಡಿಲು ಇಲ್ಲದ ಮಾನವ ಬಾಲಕನ ಮುಖವನ್ನು ಹೋಲುವ ಪುರುಷಾಕೃತಿ ವಿಗ್ರಹವನ್ನು ನಾವು ಕಾಣಬಹುದು. ಪುರಾಣಗಳ ಪ್ರಕಾರ ಶಿವನು ಗಣೇಶನ ಶಿರಚ್ಛೇದ ಮಾಡಿದ ನಂತರದ ಬಾಲರೂಪವನ್ನು ಇದು ಪ್ರತಿನಿಧಿಸುತ್ತದೆ ಎಂದು ನಂಬಲಾಗಿದೆ. ಬೆಟ್ಟದ ಮೇಲಿರುವ ಈ ದೇವಾಲಯಕ್ಕೆ ಭಕ್ತರು 365 ಮೆಟ್ಟಿಲುಗಳನ್ನು ಹತ್ತಿ ಹೋಗಬೇಕು. ವರ್ಷದ ಪ್ರತಿದಿನವನ್ನು ಅಂದರೆ 365 ದಿನಗಳ ಪ್ರತಿನಿಧಿಸುವಂತೆ ಈ ಮೆಟ್ಟಿಲುಗಳನ್ನು ನಿರ್ಮಿಸಲಾಗಿದೆ ಎಂದು ನಂಬಲಾಗಿದೆ. ಇಲ್ಲಿ 2 ದೊಡ್ಡ ಮೂಷಿಕ ವಿಗ್ರಹಗಳಿದ್ದು ಭಕ್ತರು ತಮ್ಮ ಇಷ್ಟಾರ್ಥಗಳನ್ನು ಈ ಇಲಿಗಳ ಕಿವಿಯಲ್ಲಿ ಪಿಸುಗುಟ್ಟುವ ಸಂಪ್ರದಾಯವಿದೆ. ಇಲ್ಲಿಗೆ ಬರುವ ಭಕ್ತರು ಬಾಲಗಣೇಶನ ದರ್ಶನ ಪಡೆಯುವುದರ ಜೊತೆಗೆ ದೇವಾಲಯದ ಆವರಣದಿಂದ ಇಡೀ ಜೈಪುರ ನಗರದ ಅದ್ಭುತ ನೋಟವನ್ನು ಕಣ್ತುಂಬಿಕೊಳ್ಳಬಹುದು.